ಪಾಕಿಸ್ತಾನದ ಕರಾಚಿಗೆ ವ್ಯಾಪಿಸಿದಂತಹ ಇರಾನ್ ಬೆಂಕಿ ಕರಾಚಿಯ ಅಮೆರಿಕ ರಾಯಭಾರಿ ಕಚೇರಿ ಮೇಲೆ ಉದ್ರಿಕ್ತರ ದಾಳಿಯಾಗ್ತಾ ಇದೆ. ಖಮೇನಿ ಹತ್ಯೆ ಖಂಡಿಸಿ ಕಲ್ಲು ದೊಣ್ಣೆಗಳಿಂದ ಭೀಕರವಾಗಿ ದಾಳಿಯಾಗ್ತಾ ಇದೆ. ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಅಂತ ಹೇಳಿ ಪಾಕ್ ಪೊಲೀಸರಿಂದ ಲಾಠಿ ಚಾರ್ಜ್ ಆಗ್ತಾ ಇದೆ. ಪೊಲೀಸರು ಉದ್ರಿಕ್ತರ ಸಂಘರ್ಷದಲ್ಲಿ 10 ಮಂದಿ ದುರ್ಮರಣವನ್ನಪ್ಪಿದ್ದಾರೆ. ಯುಎಸ್ ರಾಯಭಾರಿ ಕಚೇರಿ ಬಳಿ 10ಕ್ಕೂ ಹೆಚ್ಚು ಪಾಕಿಸ್ತಾನಿಯರ ಸಾವಾಗಿದೆ. ಕ್ಷಣ ಕ್ಷಣಕ್ಕೂ ತಿರುವನ್ನ ಪಡೆದುಕೊಳ್ತಾ ಇದೆ ಈ ಒಂದು ಸಂಘರ್ಷ. ಕಲ್ಲು ದೊಣ್ಣೆಗಳಿಂದ ಭೀಕರವಾಗಿ ಯಾವ ರೀತಿಯಾಗಿ ದಾಳಿ ಆಗ್ತಾ ಇದೆ ಅನ್ನೋದನ್ನ ದೃಶ್ಯಾವಳಿಗಳ ಮುಖಾಂತರ ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನದ ಕರಾಚಿಗೆ ಈ ಇರಾನ್ನ ಬೆಂಕಿ ವ್ಯಾಪಿಸ್ತಾ ಇದೆ. ಕರಾಚಿಯ ಅಮೆರಿಕ ರಾಯಭಾರಿ ಕಚೇರಿ ಮೇಲೆ ಉದ್ರಿಕ್ತರಿಂದ ದಾಳಿಯಾಗಿದೆ. ಖಮೇನಿ ಹತ್ಯೆಯನ್ನ ಖಂಡಿಸಿ ಕಲ್ಲು ದೊಣ್ಣೆಗಳಿಂದ ಭೀಕರವಾಗಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಪಾಕ್ ಪೊಲೀಸರಿಂದ ಲಾಠಿ ಚಾರ್ಜ್ ಆಗುವಂತಹ ಕೆಲಸಗಳು ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯುಎಸ್ ರಾಯಭಾರಿ ಕಚೇರಿಯ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದರ ಕುರಿತು ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಕಲ್ಲು ದೊಣ್ಣೆಗಳಿಂದ ಕಚೇರಿಯನ್ನ ಮಟಾಶ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಮತ್ತೆ ಅಲ್ಲಿ ಇದ್ದವರಿಗೂ ಕೂಡ ಇದೀಗ ಸಾಕಷ್ಟು ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಐ ಥಿಂಕ್ ನನಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ಅಲ್ಲಿ ಕಚೇರಿಯ ಒಳಗಡೆ ಯಾರೂ ಇಲ್ಲ ಅಂತ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಅಷ್ಟರ ಮಟ್ಟಿಗೆ ಇರಾನ್ ಪ್ರಜೆಗಳು ಯಾವ ರೀತಿಯಾಗಿ ಸುತ್ತುವರೆದಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಈ ಒಂದು ಏನು ಇಸ್ರೇಲ್ ಮತ್ತೆ ಅಮೆರಿಕ ದಾಳಿಯನ್ನ ಮಾಡಿ ಈ ದಾಳಿ ಇದೀಗ ಎಷ್ಟರ ಮಟ್ಟಿಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ಸಾವು ನೋವುಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.